ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವರು ಇದನ್ನ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಜಾತಿ ಗಣತಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾರೊಬ್ಬರು ಕೂಡ ನಮ್ಮನೆಯ ಬಳಿ ಬಂದು ಜಾತಿ ಗಣತಿಯನ್ನ ನಡೆಸಿಲ್ಲ ಅಂತ ಹೇಳಿ ಜನ ಹೇಳ್ತಿದ್ದಾರೆ. ನಮ್ಮನೆ ಇರಲಿ, ಸಂಬಂಧಿಕರ ಮನೆಯ ಬಳಿಯೂ ಕೂಡ ಯಾರೂ ಕೂಡ ಹೋಗಿಲ್ಲ. ಬೇಕಾಬಿಟ್ಟಿಯಾಗಿ ಯಾವುದೋ ಕಚೇರಿಯಲ್ಲಿ ಕುರಿತು ವರದಿಯನ್ನ ಮಾಡಿದ್ದಾರೆ. ಇದು ಅವೈಜ್ಞಾನಿಕ ಗಣತಿ ಅಂತ ಹೇಳಿ ಚಾಮರಾಜನಗರದ ಜನ ಈಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಜಾತಿ ಗಣತಿ ಮಾಡಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದ್ದಾರಲ್ಲ, ಯಾವ ರೀತಿ ಜಾತಿ ಗಣತಿ ಮಾಡಿದ್ದಾರೆ? ಯಾವುದೇ ಮನೆಗಳಿಗೂ ಬಂದು ಜಾತಿ ಗಣತಿ ಮಾಡೋಕ್ಕೆ ಯಾರೇ ಬಂದಿಲ್ಲ. ನಾನು ಬಂದು 25 ವರ್ಷವರೆಗೂ ಮದುವೆ ಆಗಿ 25 ವರ್ಷ ಆಯಿತು. ಇದು ಬಂದು ಯಾರೂ ಬಂದು ಜಾತಿ ಗಣತಿ ಮಾಡಿಲ್ಲ. ಹೇಗೆ ಅವರು ಜಾತಿ ಗಣತಿ ಮಾಡಿದೆ ಅಂತ ಹೇಗೆ ಜಾತಿ ಗಣತಿ ಮಾಡಿದ್ದೀವಿ ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ ಸರ್ಕಾರದವರು? ಅದಕ್ಕೇನು ಮಾನದಂಡ ಇಲ್ಲದೆ ಹೇಗೆ ನಿರ್ಧಾರ ಮಾಡ್ತಾ ಇದ್ದಾರೆ? ಯಾರು ಬಂದು ನಮ್ಮ ಬೀದಿಗಳಲ್ಲಾಗಲಿ ಮನೆಗಾಗಲಿ ಯಾರೂ ಜಾತಿ ಗಣತಿ ಮಾಡೋಕ್ಕೆ ಇದುವರೆಗೂ ಬಂದಿಲ್ಲ. ರಾಜ್ಯದಲ್ಲಿ 30 ಲಕ್ಷ ಇರ್ತಕ್ಕಂಥ ಉಪ್ಪಾರ ಸಮಾಜನ 7,58,000 ಸಂಖ್ಯೆಯನ್ನು ತಾವು ಕೊಟ್ಟಿದ್ದೀರಿ. ಇದೊಂದು ಅವೈಜ್ಞಾನಿಕವಾದ ಜಾತಿ ಗಣತಿಯಾಗಿದೆ. ಈ ಜಾತಿ ಗಣಿತನ ನಾವು ಯಾರು ಕೂಡ ಒಪ್ಪೋದಿಲ್ಲ. ಅವ್ರು ಯಾರು ಕೂಡ ನಮ್ಮ ಏರಿಯಾಗಾಗಲಿ ನಮ್ಮ ಮನೆ ಬಾಗಿಲಿಗಾಗಲಿ ಬಂದಿಲ್ಲ. ಇವರು ಸರ್ಕಾರ ಮತ್ತು ಈ ಜಾತಿ ಗಣತಿ ನಿಯೋಗವು ಇಲಾಖೆಗಳು ಕೂತ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ಇವರು ಜಾತಿ ಗಣತಿನ ಮಾಡಿದ್ದಾರೆ. ಯಾವುದೇ ಒಂದು ಏರಿಯಾಗಳಿಗೆ ಹೋಗಿಲ್ಲ. ಎಲ್ಲ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ಹೊಸದಾಗಿ ಜಾತಿ ಗಣತಿನ ಮಾಡಬೇಕು. ಸರ್ಕಾರ ಜಾತಿ ಗಣತಿ ಅಂತ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇವತ್ತಿನವರೆಗೂ ಸುಮಾರೊಂದು ನನಗೊಂದು 50 ವರ್ಷ ಅಂತ ಇಟ್ಕೊಳ್ಳಿ, ನನಗೊಂದು 20 ವರ್ಷದಿಂದ ಕರೆಕ್ಟಾದಂಥ ಜಾತಿ ಗಣತಿ ಯಾರೂ ಮಾಡೇ ಇಲ್ಲ. ಒಂದು ಅಂದಾಜು ಮೇಲೆ ಇವರು ಈ ಜಾತಿ ಅಷ್ಟೇ ಆಗಿದೆ, ಈ ಜಾತಿ ಇಷ್ಟಿದೆ ಅಂತ ಹೇಳ್ತಾರೆ. ಆದರೆ ಕರೆಕ್ಟಾಗಿ ಯಾವುದಾದ್ರೂ ಲೆಕ್ಕ ಬೇಕಲ್ವ ಸರ್ ಸರ್ಕಾರಕ್ಕೆ? ಓಟ್ಗೋಸ್ಕರವಾಗಿ ಒಂದು ಮುಸ್ಲಿಮ್ಸರೇ ಜಾಸ್ತಿ ಇದ್ದಾರೆ ಅಂತ ಹೇಳಿರ್ಬೋದು. ಆದರೆ ಬೇರೆ ಯಾರು ದೇಶದಲ್ಲಿ ಜನವೇ ಇಲ್ವಾ ಅಂತ, ಅಥವಾ ಬೇರೆ ಗಣತಿ ಮಾಡೋಕ್ಕೆ ಇವ್ರಿಗೆ ದೊಡ್ಡ ಅಧಿಕಾರಿಗಳು ಇರ್ತಾರಲ್ಲ, ಅವರು ಹೋಗಿ ಅಂತ ಒಂದು ಸೆನ್ಸಸ್ ಮಾಡೋ ಅಂಥದ್ದಿಲ್ವ ಸರ್? ನಮ್ಮ ಮನೆಗೆ ಸರ್ ಒಂದು 20 ವರ್ಷ ಆಯ್ತು ಸರ್. ಇವತ್ತಿನವರೆಗೂ ಮನೆ ಕಟ್ಟಿ 18 ವರ್ಷ ಆಯಿತು. 20ವರೆಗೂ ನಮಗೆ ಕಂಡಂಗೆ ಜಾತಿ ಗಣತಿಗೆ ಯಾವುದೇ ಒಂದು ಸರ್ಕಾರದ ವ್ಯಕ್ತಿ ಆಗಲಿ ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಲಿ ಯಾರು ಇವತ್ತಿನವರೆಗೂ ನಮಗೆ ಬಂದೇ ಇಲ್ಲ ಸರ್. ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲೂ ಜಾತಿ ಗಣತಿ ಅಂಕಿಅಂಶಗಳನ್ನ ಮಾಡೇ ಇಲ್ಲ. ಯಾವ ಇಲಾಖೆಯರು ಅಧಿಕಾರಿಗಳು ಬಂದು ಜಾತಿ ಗಣತಿ ಮಾಡಿಲ್ಲ. ಯಾವ ಉದ್ದೇಶ ಇಟ್ಟುಕೊಂಡು ಜಾತಿ ಗಣತಿ ಬಿಡುಗಡೆ ಮಾಡ್ತಾರೆ? ಇದು ಅಸಮರ್ಪಕವಾಗಿದೆ ಈ ಜಾತಿ ಗಣತಿ ವರದಿ. ಇದು ಸಿದ್ದರಾಮಯ್ಯನವರ ಕೃಪಾ ಪೋಷಿತ ವರದಿ. ಯಾವ ಕಾರಣಕ್ಕೂ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾತಿ ಗಣತಿ ಪ್ರಾರಂಭನೇ ಮಾಡಿಲ್ಲ. ಎಲ್ಲೂ ಕೂಡ ಯಾವ ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲೂ ಕೂಡ ಮಾಡಿಲ್ಲ. ಜಾತಿ ಗಣತಿ ಮಾಡಲಿ, ಈಗ ಹೊಸದಾಗಿ ಜಾತಿ ಗಣತಿ ಮಾಡಿ ಬಿಡುಗಡೆ ಮಾಡಲಿ. ಈಗ ಯಾವುದ್ಯಾವುದೋ ಜನಸಂಖ್ಯೆಗಳನ್ನು ಎಷ್ಟೆಷ್ಟಿದೆ ಅಂತ ಎಲ್ಲ ಫೇಕ್ ನ್ಯೂಸ್. ಅದು ಖಂಡಿತ ಅದು ಯಾವ ಕಾರಣಕ್ಕೂ ಸತ್ಯಾಂಶ ಅಲ್ಲಿ ಇಲ್ಲ.